ಹಲೋ ಎಲ್ಲರಿಗೂ ನಮಸ್ಕಾರ, ಹೇಗಿದ್ದೀರಾ? ನಾನು ನಿಮ್ಮ ಶಶಿ ಮಾತಾಡ್ತಾಯಿದ್ದೀನಿ. ನಾನಿವತ್ತು ನನ್ನ ಗಾರ್ಡನ್ ವಿಡಿಯೋ ಮಾಡ್ತಾಯಿದ್ದೀನಿ. ನನ್ನ ಗಾರ್ಡನಿಗೆ ಏನೆಲ್ಲ ಇದೆ ನೋಡಿ. ಫಸ್ಟ್ ನಾನು ಈ ಗಿಡ ತೋರಿಸ್ತೀನಿ. ಇದು ತುಂಬ ಚೆನ್ನಾಗಿದೆ. ಇದು ಟೈಮ್ ಟೇಬಲ್ ರೋಸ್ ಅಂತ ಇದೊಂದಿದೆ ನೋಡಿ. ಇಲ್ಲೊಂದಿದೆ ನೋಡಿ, ಇಲ್ಲೊಂದಿದೆ. ಆಮೇಲೆ ನಾನು ಇದನ್ನು ವಿಳೆದಿಲ್ಲ ಹಾಕ್ತೀನಿ. ಇದ್ರ ಜೊತೆಗೆ ನಾನು ಇದೇನದು ಇದನ್ನು ವಾಸ್ತು ಗಿಡ ಅಂತ ಇದನ್ನು ಹಾಕಿದ್ದೀನಿ. ನಾನು ಚಿಕ್ಕ ಹಾಕಿದ್ದೀನಿ, ತೋರಿಸ್ತೀನಿ ನಿಮಗೆ ಮೇಲಿದೆ ನೋಡಿ. ಇದರಲ್ಲಿ ಮುಂದೆ ಒಂದು 3 ಗಿಡ ಹಾಕಿದ್ದೀನಿ. ಆಮೇಲೆ ಚಿಕ್ಕದು ಮೆಣಸಿನ್ಕಾಯಿ ಹಾಕ್ತೀನಿ ನೋಡಿ. ಚಿಕ್ಕದು ಮೆಣಸಿನ್ಕಾಯಿ ಇದೆ. ಇದೊಂದು ಗಿಡ ಇದೆ. ಇದು ಬಂದು ಚಿಕ್ಕ ಗಿಡ ಇತ್ತು. ಇವಾಗ ಇಷ್ಟು ದೊಡ್ಡ ಬೆಳೆದಿದೆ. ನಮ್ಮನೆ ಕ್ಯಾಮ್ರಾದೇ ಮುಚ್ಚು ಆ ಥರ ಬೆಳೆದಿದೆ ಇದೊಂದು ಗಿಡನ. ಮತ್ತು ಇದು ನಾನು ಒಂದು ಹಾಕಿದೆ. ನಾನು ಇಷ್ಟು ದೊಡ್ಡ ಗಿಡ ಹಾಕಿದ್ದೆ. ತುಂಬಾ ನಮ್ಮ ಮನೆಗೆ ಯಾರಾದ್ರು ಅಡ್ರೆಸ್ ಕೇಳಿದ್ರೆ ಇದೆ ನಮಗೆ ಅಡ್ರೆಸ್ ಗಿಡನೇ. ಆಮೇಲೆ ಇದೊಂದು ಗಿಡ ನೋಡಿ. ಇದು ಮದುವೆಗೆಲ್ಲ ಇರ್ತಾರಂತೆ, ತೋರಿಸ್ತೀನಿ. ಇದೇನು ಗಿಡ ಅಂದರೆ ಇದೊಂದು ದೊಡ್ಡ ಗಿಡ ಇದೆ. ಮತ್ತು ಇದು ಕಿತ್ತ ಹಾಕ್ತೀನಿ. ಮತ್ತೆ ಬರ್ತಾನೆ ಇದೆ ಈ ಗಿಡ. ಇದು ಎಷ್ಟು 4 ಗಿಡ ಆಗ್ತಲ್ಲ ಗಿಡ. ಮತ್ತು ಇಷ್ಟು ಗಿಡ ಇದೆ ನಮ್ಮ ಮನೆ ಮುಂದ್ಗಡೆ. ಮತ್ತು ಇದೆರಡು ಗಿಡ ಇದೆ ನೋಡಿ. ಇದೆರಡು ಗಿಡ ಇದೆ. ಇದೆರಡು ಗಿಡ, ಅಲ್ಲೊಂದು ಗಿಡ ಇದೆ. ನಮ್ಮ ಮನೆಗೆ ಯಾರಾದರೂ ಅಡ್ರೆಸ್ ಕೇಳ್ಕೊಂಡು ಬಂದರೆ ಈ ಗಿಡ ಇರೋದು ಮನೆ ಅಂದರೆ ಕರೆಕ್ಟಾಗಿ ತಂದು ನನ್ನ ಕೊರಿಯರು, ಪಾರ್ಸಲ್, ಮೀಶೋ, ಮಿಂತ್ರಾ, ಫ್ಲಿಪ್ಕಾರ್ಟ್, ಬ್ಲಿಂಕೆಟ್ ಎಲ್ಲ ಬಂದು ಇಲ್ಲಿ ಬಂದು ನಿಂತ್ಕೊಳ್ತಾರೆ. ನಮ್ಮ ಗಿಡ ನೋಡಿ. ಇದು ಈಚೆ ಗಿಡ. ಬನ್ನಿ ಮೇಲೆ ತೋರಿಸ್ತೀನಿ ಬನ್ನಿ ನೋಡಿ. ನಾನು ಅವಾಗ ಹೇಳಿದ್ನಲ್ವ, ಇದು ವಿಲೇಜ್ ನೋಡಿ. ಫುಲ್ ಎಲ್ಲ ಅಳ್ದು ಬಿಡ್ತೀನಿ ನಮ್ಮ ಮನೇಲಿ. ಫುಲ್ ಇದೆಲ್ಲ ಇದು ನನಗಂತೂ ನನಗೆ ಥರ ಗಾರ್ಡನ್ ಥರ ಫೀಲ್ ಆಗುತ್ತೆ ನನಗೆ. ಫುಲ್ ಇದೆಲ್ಲ ಗಿಡ. ನನಗೆ ಎಲ್ಲ ಆಚೆ ಬಂದರೆ ಬೇಗ ಮನೆಗೆ ಹೋಗೋಣಪ್ಪ ಅನ್ಸುತ್ತೆ. ಯಾಕೆಂದರೆ ನನ್ನ ಗಿಡ ನೋಡೋಕ್ಕೆ, ಗಿಡ ಅಂದರೆ ನನಗೆ ತುಂಬ ಇಷ್ಟ. ನಾನು ಗಿಡ ಜಾಗದಾಗ ಇನ್ನೂ ಇಷ್ಟು ಚಿಕ್ಕದು ಹಾಕೊಳ್ತೀನಿ ಬಾ. ಮತ್ತು ಇದೊಂದು ಹೂವು ತೋರಿಸ್ತೀನಿ ನೋಡಿ ನಿಮಗೆ. ನಾನು ಯಾವಾಗ ಕಿವಿಗೆ ಇಟ್ಕೊಂಡಿಲ್ಲ ಅದು ಹೂವು. ಇದೊಂದು ಹೂವು. ಇದು ನನಗೆ ಈ ಥರ ಇಷ್ಟ. ನನಗೆ ಈ ಥರ ಇಟ್ಕೊಳಕ್ಕೆ ನನ್ನ ಮಗಳು ಹಂಗೆ ಇಟ್ಕೊಳ್ತಾರೆ. ಮತ್ತು ನೋಡಿ 2 ತುಳಸಿ ಗಿಡ ಇಟ್ಟಿದ್ದೀನಿ ನಾವು ಬರಬೇಕಾದ್ರೆ. ನಾವು ನೋಡಿ 2 ತುಳಸಿ ಗಿಡ ಇದೆ. ಇಲ್ಲೊಂದು ತುಳಸಿ ಗಿಡ ಇದೆ, ಇಲ್ಲೊಂದಿದೆ, ಮತ್ತು ಇದೊಂದು. ಈ ಮನಿ ಪ್ಲ್ಯಾಂಟು ನೀವು ನೋಡಿರ್ಬೋದು ನಮ್ಮ ಕಿಚನಲ್ಲಿ ಇಟ್ಟಿದ್ದು ಒಣಗೋಯ್ತು. ಹಾಗೆ ತೊಗೊಂಬಂದು ನೀರು ನಾನು ಇವಾಗ ಇಷ್ಟು ದೊಡ್ಡದಾಗಿದೆ. ಇದೆಲ್ಲ ಇಷ್ಟು ಚಿಕ್ಕಡಿಕಾಯಿ ಗಿಡ ಹಾಕಿದ್ದೀನಿ. ಮತ್ತು ಇಲ್ಲೊಂದು ನಾನು ಒಂಥರ ಡಿಸೈನ್ದು ಲೈಟ್ ಇಕ್ಕಿದ್ದು. ಇಲ್ಲೊಂದು ಲೈಟು, ಇಲ್ಲೊಂದು ರಾತ್ರಿ ಹೊತ್ತು ಇಲ್ಲಿ ಲೈಟ್ ಹಾಕಿ ತುಂಬ ಚೆನ್ನಾಗಿದೆ ಗಿಡದಲ್ಲಿ. ಇದು ಇಲ್ಲಿಂದ ಕೆಳಗಡೆ ಇಲ್ಲಿ ಗಂಟ ಹಬ್ಬಿದೆ. ಇದು ಯಾವಾಗ ಕಾಯಿ ಬಿಡುತ್ತವ ನಿಮಗೆ ವೀಡಿಯೋ ಮಾಡಿ ತೋರಿಸ್ತೀನಿ ನೋಡಿ. ಆಮೇಲೆ ನೋಡಿ ಇಲ್ಲೊಂದು ನಾನು ಇದು ಬಿರಿಯಾನಿಗೆ, ಪಲಾವ್ಗೆ, ಗೀ ರೈಸ್ಗೆ ಇದನ್ನು ಹಾಕಿ ತುಂಬ ರುಚಿ ಇರುತ್ತೆ. ಅದೊಂದು ಥರ ಜೀರಾ ರೈಸ್ ಥರ ಇದೊಂದು ಬಿರಿಯಾನಿ ಗಿಡ ಇದೆ. ಬನ್ನಿ ಹಂಗೆ ಮೇಲೆ ತೋರಿಸ್ತೀನಿ ಬನ್ನಿ ನೋಡಿ. ಇದು ತುಳಸಿ ಗಿಡ ನೀನು ಏನಕ್ಕೆ ಹಾಕಿದೆ ಅಂದರೆ, ನನಗೆ ಸೋಮವಾರ ದಿನ, ಗುರುವಾರ ದಿನ ಅರ್ಜೆಂಟಾಗಿ ನನಗೆ ತುಳಸಿ ಸಿಕ್ಕಿಲ್ಲ ಅಂದ್ರೇನು ರಾಯರಿಗೆ ಮಂಜುನಾಥಗೆ ನಾನು ಒಂದಿಷ್ಟು ಕಟ್ಟಿಬಿಟ್ಟು ಹಾಕ್ತೀನಿ. ಅದಕ್ಕೆ ಇದು ಸಪ್ರೇಟನ್ನು 3 ಗಿಡ ಇಟ್ಕೊಂಡಿದ್ದೀನಿ ಯಾವಾಗಲೂ ಕಟ್ ಮಾಡೋದಕ್ಕೆ. ಅದ್ರ ಜೊತೆ ನಾನು ಒಂದು ರೋಸ್ ಇದ್ದಲ್ಲಿ ರೋಸ್ ಬರುತ್ತೆ ನೋಡಿ. ಇದೆರಡು ರೋಸ್ ಗಿಡ ತುಂಬ ಚೆನ್ನಾಗಿ ಬರುತ್ತೆ. ಇದು ಸಾಯಿಬಾಬಾ ಸಾಯಿಬಾಬಾನಂತ ರೋಸ್ ಇಟ್ಟಿದ್ದೀನಿ. ಇದು ಅಷ್ಟು ಇದು ರೋಸ್ ಗಿಡ. ಇದು ಬಂದು ಕನಕಾಂಬ್ರ. ಒಂದು ಕನಕಾಂಬ್ರ ಗಿಡ ತುಂಬ ಚಾಕಿದೆ. ಅದು ಯಾಕೆ ಒಣಗೋಯ್ತು. ಮತ್ತು ಅಲ್ಲಿ ಬಂದಿದೆ ಬೀಜ ತೋರಿಸ್ತೀನಿ. ಇದು ಕನಕಾಂಬ್ರನ. ಮತ್ತು ನೋಡಿ ಈ ಗಿಡ ಇಲ್ಲಿ ಗಂಟ ಬಂದಿದೆ ನೋಡಿ. ಇದು ತುಂಬ ಖುಷಿ ಆಗುತ್ತೆ. ನಾನು ನೆಕ್ಸ್ಟ್ ಕಾಯಿ ಬಿಟ್ಟರೆ ಫಸ್ಟ್ ವೀಡಿಯೋ ಮಾಡಿ ತೋರಿಸ್ತೀನಿ. ಇದನ್ನು ಚಿಕ್ಕಡಿಕಾಯಿ ಮತ್ತು ಡಬಲ್ ಬೀನ್ಸ್ ಹಾಕಿದ್ದೀನಿ. ಇದು ಬರುತ್ತೆ, ಎಲ್ಲ ಹೂವು ಬಿಟ್ಟಿದೆ, ತೋರಿಸ್ತೀನಿ. ಮತ್ತು ಇನ್ನೊಂದು ನೋಡಿ, ಇದರಲ್ಲಿ ನೋಡಿ ಗೊತ್ತಲ್ವ, ನಾನು ಒಂದು ಬಾಟ್ಲು ತುಂಬ ಒಣಗಿಸಿ ಇಟ್ಕೊಂಡಿದ್ದೀನಿ. ಯಾಕೆ ನಾನು ಆನ್ಲೈನಿಗೆ ಕೇಳ್ತಿದ್ದು 450 ಹೇಳಿದ್ರು. ಅದಕ್ಕೆ ಒಣಗಿಸಿ ಇಟ್ಕೊಂಡಿದ್ದೀನಿ ನಾನು. ಅವಾಗವಾಗ ನನಗೆ ಮೈಗ್ರೇನ್ ಜಾಸ್ತಿ ಇದ್ದಾವಾಗ ಇದು ಸ್ವಲ್ಪ ಡಿಟಾಕ್ಸಿಂಗ್ ಥರ ಕುಡಿಯೋದಕ್ಕೆ. ಇದೊಂದು ಶಂಖಪುಷ್ಪ ಗಿಡ ಇಲ್ಲೊಂದಿದೆ. ಮತ್ತು ನೋಡಿ ಇಲ್ಲೂ ಇದೆ ಗಿಡ, ಅದೇ ಶಂಖಪುಷ್ಪ ನೋಡಿ. ಇದು ಶಂಖಪುಷ್ಪ. ಮತ್ತು ಇನ್ನೊಂದು ಏನು ಗೊತ್ತಾ, ಈ ಗರ್ಕಿ ಏನು ಗೊತ್ತಾ, ನಾನು ಇವಾಗ ಶಂಕಷ್ಟಾಗೆಲ್ಲ ಬೇಕಲ್ವ, ಅಲ್ಲಿ ಹಾಚೆ ತಿಂದರೆ ಗಲೀಜಿರುತ್ತೆ, ನಾಯೆಲ್ಲ ಸುಸು ಮಾಡ್ತಾರೆ ಅಂದ್ಬಿಟ್ಟು ಅದಕ್ಕೆ ನಾನು ಗರ್ಕಿ ಇಲ್ಲೇ ಬೆಳೆಸ್ಕೊಂಡಿದ್ದೀನಿ. ಇದು ಶಂಕಷ್ಟಾಗೆ, ಗಣೇಶನಿಗೆ ಇದೊಂದು ಗಿಡ. ಇದು ಶಂಖಪುಷ್ಪ ಗಿಡ. ಮತ್ತು ಇದು ಶಂಖಪುಷ್ಪ ಗಿಡನ ಇವಾಗ ಇಷ್ಟು ಡೀಸೆಂಟಾಗಿ ನನಗೆ ಏನು ಗೊತ್ತಾ, ಒಂದು 2 ದಿನ ಮುಂಚೆ ನನಗೆ ಬಟ್ಟೆ ಅಲ್ಲದೆ ಬಕೆಟ್ ಬಿದ್ದೋಯ್ತು. ಅದಕ್ಕೆ ಏನು ಮಾಡಿದೆ, ಬೇರೆ ಬಕೆಟ್ ಇಟ್ಟಿದ್ದೀನಿ. ಇವಾಗ ನೆಕ್ಸ್ಟ್ ಪಾಟ್ ಇಟ್ಟು ನಾನು ಸುಮಾರು ಇದು ಬ್ಯಾಗದು 5 ವರ್ಷ ಆಯಿತು. ನಾನು ಇದರಲ್ಲಿ ಮೀಶೋನ ತೊಗೊಳೋದು. ಬರೀ 250 ನನಗೆ 5 ಬ್ಯಾಗ್ ಕೊಟ್ಟರು ನನಗೆ. ಇಲ್ಲಿ 4 ಇದೆ ನೋಡಿ, ಅಲ್ಲೊಂದು 5 ಬ್ಯಾಗು. ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ. ಇವಾಗ ನೆಕ್ಸ್ಟ್ ಮತ್ತೆ ಆರ್ಡ್ರ್ ಮಾಡ್ತೀವಿ, ಅಲ್ಲೇ ಹೋಗ್ತಾ ಇದೆ.
ಈ ಬ್ಯಾಗು ನೀವು ಕೂಡ ಆರ್ಡ್ರ್ ಮಾಡಿ ತೊಗೊಳ್ಳಿ, ತುಂಬ ಚೆನ್ನಾಗಿದೆ. ಈ ಪಾಟ್ಗಿನ್ನ ನೋಡಿ, ಪಾಟ್ ಬಿದ್ದವ್ರು ಹೊಡೆದೋಗುತ್ತೆ. ಈ ಬ್ಯಾಗ್ ಏನೂ ಆಗೋಲ್ಲ. ಇದೊಂದು ಬ್ಯಾಗ್ ತುಂಬ ಚೆನ್ನಾಗಿತ್ತು ಈ ಬ್ಯಾಗ್ ಮೀಶೋಲಿ. ನೀವು ನೋಡಿರ್ಬೋದು ಅರ್ಬಲೈಫ್ ಕಾಸ್ಟ್ನಲ್ಲೂ ಆಲೋವೆರಾ ನೋಡಿ, ನಮ್ಮ ಮನೇಲಿ ಆಲೋವೆರಾ ಇದೆ. ನಾನು ನಿನ್ನೆ ನಮ್ಮ ಮನೆಯಿಂದಲೇ ಆಲೋವೆರಾ ಗಿಡ ಕಿತ್ಕೊಂಡ್ಬಂದೆ, ಮತ್ತು ಗರಿಕೆ ಕಿತ್ಕೊಂಡು ಬಂದೆ, ಶಂಖಪುಷ್ಪ ಕಿತ್ಕೊಂಡ್ಬಂದೆ. ಇದರಲ್ಲೇ ಆಲೋವೆರಾದಲ್ಲೂ ಸ್ಫಟಿಕ ಅಂತಾರಲ್ಲ, ಆ ಸ್ಫಟಿಕ ಕೂಡ ಹಾಕಿದ್ದೀನಿ. ಏನಕ್ಕೆ ವರಮಹಾಲಕ್ಷ್ಮಿ ಇದ್ರಲ್ಲಿ ನನಗೆ ಸುಮಾರು ಒಂದು 10-15 ಹೂವು ಬರುತ್ತೆ. ಅದನ್ನೇ ನಾನು ಕಟ್ಟಿನೂ ದೇವ್ರಿಗೆ ಒಂದು ಒಳ್ಳೆ ಖುಷಿ, ಮನೆಯಿಂದ ಹೂವು ಅಂತ ಇದೊಂದು ಗಿಡ ಹಾಕಿದ್ದೀನಿ. ಇಷ್ಟು ಗಿಡಲಿದೆ, ಬನ್ನಿ ಇನ್ನು ತೋರಿಸ್ತೀನಿ ನೋಡಿ. ಇದೊಂದು ದಾಸವಾಳ ತುಂಬ ಚೆನ್ನಾಗಿತ್ತು. ನಮ್ಮ ಬೋರಿ ಮದುವೆಗೆ ಹೋಗಿದ್ಲು. ನಮ್ಮ ಅಕ್ಕ ಅಂದರೆ ನನ್ನ ಗಂಡನ ಅಮ್ಮ. ನಾವು ನನ್ನ ಅತ್ತೆನ ಮಾವನೆಲ್ಲ ಅಕ್ಕ ಅಣ್ಣ ಅಂತ ನಾವು ಕರೆಯೋದು. ನಮ್ಮ ಅಕ್ಕ ಇದು ಮದುವೆಗೆ ಹೋಗಿದ್ಲು, ಅಲ್ಲಿ ಯಾರು ಗಿಫ್ಟ್ ಕೊಟ್ಟಿರೋದು ಮದುವೆಯಲ್ಲಿ. ತುಂಬ ಚೆನ್ನಾಗಿತ್ತು. ನಮ್ಮ ಜಾನು ಇದಕ್ಕೆ ಸುಸು ಮಾಡಿ ಇದು ಈ ಗತಿಯಾಗಿದೆ. ಅದ್ರ ಹೂವು ಬಿಡುತ್ತೆ. ನೆನ್ನೆ ಕೂಡ ಒಂದು ಹೂವು ಬಿಟ್ಟಿದೆ. ಇದು ಹೂವು ಬಿಡುತ್ತೆ ನೋಡಿ. ಮತ್ತು ಇದೊಂದು ಪತ್ರೆ ಹಾಕೊಂಡಿದ್ದಾನು. ಈ ಪತ್ರೆ ಏನಕ್ಕೆ ನನಗೆ ಹೂವು ತೊಗೊಂಬತ್ತಿಲ್ಲ, ಹೂವು ಜೊತೆ ಹಾಕಟ್ಟೋದಕ್ಕೆ ಈ ಪತ್ರೆ ಹಾಕಿದ್ದೀನಿ. ಇದು ನೋಡಿ, ಇದೆಲ್ಲ ಕನಕಾಂಬರ ಬೀಜ ಎಲ್ಲ ಬಂದಿದೆ. ಇದೆಲ್ಲ ಕನಕಾಂಬರ ಬೀಜ ಇದು ಸೊಸಿ. ಇದು ಬೇರೆ ಪಾಟೆಲ್ಲ ಶಿಫ್ಟ್ ಮಾಡ್ಕೊತೀನಿ. ಆಮೇಲೆ ಇದು ನೋಡಿರ್ಬೋದು ನೆಲಗೆಣಸು ಅಂತ. ನೆಲಗೆಣಸು ಅಂದರೆ ಏನು, ಅದು ಸೀಗೆಣಸು ಏನು, ಅದು ಶಂಕರ ತಪ್ಪಲ್ಲಿ ಬೇಯಿಸ್ತಾರೆ ಸೀಗೆಣಸು. ಅದು ನಾನು ಬಳ್ಳಿ ಹಾಕಿದ್ದೀನಿ, ಇದ್ರಲ್ಲಿ ಹಾಕಿದ್ದೀನಿ ನೋಡಿ, ಇದ್ರಲ್ಲಿ ಹಾಕಿದ್ದೀನಿ. ತುಂಬ ಚೆನ್ನಾಗಿ ಗೆಣಸು ಬರುತ್ತೆ. ನಾನು ಒಂದ್ಸಲ ಹಾಕಿ ತೊಗೊಂಡಿದ್ದೀನಿ, ಅದಕ್ಕೋಸ್ಕರನೂ ಈ ಸಲ ಕೂಡ ಹಾಕ್ತೀವಿ ನೋಡಿ. ಇದು ನೋಡಿರ್ಬೋದಲ್ಲ, ಇದು ದೊಡ್ಡ ಪಾತ್ರೆ. ಇದು ನಮ್ಮ ಮನೇಲಿ ತುಂಬ ಕೆಮ್ಮು ನೆಗಡಿ ಆದಾಗ ನಾನು ದೊಡ್ಡ ಪಾತ್ರೆಯನ್ನು ಕಷಾಯ ಮಾಡಿಕೊಡ್ತೀನಿ, ಮತ್ತು ಚಟ್ನಿ ಮಾಡ್ತೀನಿ. ಯಾರಿಗೆಲ್ಲ ನಿಮಗೆ ದೊಡ್ಡ ಪಾತ್ರೆ ತಂಬುಳಿ ಬೇಕಾ ಮೆಸೇಜ್ ಮಾಡಿ, ನಾನು ಈ ತಂಬುಳಿ ತೋರಿಸ್ತೀನಿ. ದೊಡ್ಡ ಪಾತ್ರೆ ಅದು ತುಂಬ ಚೆನ್ನಾಗಿರುತ್ತೆ. ಇದು ಮಜ್ಜಿಗೆ ಹೊಳಿ ಥರ ಇದೊಂದು ದೊಡ್ಡ ಪಾತ್ರೆ ಹಾಕ್ಕೊಂಡಿದ್ದೇನು. ಮತ್ತು ಪಾಪ ಅಂಕಲು ತುಂಬ ವರ್ಷ ಆಯಿತು, ಇದು ಬಿಂದಿಗೆನೇ ಬಿಂದಿಗೆಲ್ಲ ಹೊಡೆದೋಯ್ತು. ಆ ಅಂಕಲ್ ಕೂಡ ಸತ್ತೋದು. ಇದೊಂದು ಗಿಡ ಹಾಕ್ಕೊಂಡಿದ್ದೀನಿ. ಇದೊಂಥರ ದಾಸವಾಳ ಥರ ಇದೆ, ಏನಕ್ಕೆ ಗಣಗ್ಲು ಥರ ಇದೆ. ಇದೊಂದು ದೊಡ್ಡ ಗಿಡ ಇದೆ. ಇಷ್ಟು ಈ ತುಳಸಿ ಗಿಡ ಇದೆ. ನಾನು ಇದನ್ನು ಕೂಡ ದೇವ್ರಿಗೆ ಇಟ್ಕೊಂಡಿದ್ದೀನಿ. ಇನ್ನೊಂದು ಪತ್ರೆ ಇದೆ, ಒಂದು ದೊಡ್ಡ ಪತ್ರೆ. ಅದು ನಾಟಿ, ಇದು ಫಾರಮ್ 2 ದಿನ. ಮತ್ತು ಇದೊಂದು ಏನೋ ಗಣಗ್ಲುವ ಇದೊಂದು ಆಯಿತಾ. ಇಲ್ಲಿ ನೋಡಿ, ನಾನು ಸುಕಂದ್ರ ಹೂವು ಹಾಕಿದ್ದೀನಿ. ಇಲ್ಲಿ ತುಂಬ ಹೂವು ಬರುತ್ತೆ. ಅದು ವರ್ಷ ಅದು ಒಣಗೋಗುತ್ತೆ, ಮತ್ತು ಹೂವು ಬರ್ತಾಯಿದೆ. ಅದೊಂದು ನೋಡಿ. ಇದನ್ನು ಕೂಡ ನಾನು ನೆಲಗೆಣಸು ಹಾಕಿದ್ದೀನಿ. ಆಮೇಲೆ ಇದೊಂದು ರೋಸ್. ಇದು ರೋಸ್ ತುಂಬ ಚೆನ್ನಾಗಿದೆ ಕಲರ್. ಇದೊಂದು ರೋಸ್. ಇದರಲ್ಲೂ ಕೂಡ ಗೆಣಸು ಬಿಟ್ಟಾಗ ನಾನು ಈ ವಿಡಿಯೋ ಮಾಡಿ ತೋರಿಸ್ತೀನಿ ನೋಡಿ ಹೆಂಗೆ ಬೆಳೀತೆ ಅಂತ ನೋಡಿ. ಇದು ರೋಸ್ಮೆರಿ. ನಾನು ರೋಸ್ಮೆರಿನ ಹಾಕ್ಬೇಕಾಯ್ತು, ಹಾಕಿಲ್ಲಕ್ಕೆ ನಮ್ಮ ಮನೆ ರೋಸ್ಮೆರಿ ವಾಟರ್ ಇದೆ ಅಂತ ಹಾಕಿಲ್ಲ. ನಾನು ರೋಸ್ಮೆರಿ ಹಾಕಿದ್ದೀನಿ. ಫಸ್ಟ್ ಒಂದು ಹಾಕಿ ನಮ್ಮ ಮಕ್ಕಳು ದಬ್ಬಿಟ್ಟು ಗಿಡನ ಹೊಡೆದು ಹಾಳಾಯಿತು. ಈ ಹೊಸದೊಂದು ಹಾಕಿದ್ದೀನಿ. ಮತ್ತು ಇದೊಂದು ಮರ್ಗ ನೋಡಿ, ಇದೊಂದು ಮರ್ಗ ಹಾಕಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ ಮರ್ಗ. ಎಷ್ಟು ಚೆನ್ನಾಗಿ ನೋಡಿ. ಇದೊಂದು ಲಾಸ್ಟ್ ಗಿಡ. ಇದೊಂದು ರೋಸ್. ಇದರಲ್ಲಿ 2 ರೋಸ್ ಹಾಕಿದ್ದೀನಿ, ರೆಡ್ ಒಂದು, ಗ್ರೀನ್ ಒಂದು. ಈ ರೀಸೆಂಟಾಗಿ ನಾನು ತೊಗೊಳ್ಳೋದು ಒಂದು 2 ಮಂತ್ಸ್ ಆಯಿತು. ಚೆನ್ನಾಗಿ ಬರ್ತಿರುವ ಬಟನ್ ರೋಸ್ ಅಂತ. ಯಾಕೆ ಸಾಯಿಬಾಬನಿಗೆ ಬೇಕಲ್ವ, ಗುರುವಾರ ಸಾಯಿಬಾಬನಿಗೆ ರಾಯರಿಗೆಲ್ಲ ಬೇಕು ಅಂತ ನಾನು ಆ ಕಡೆಗೆ ನಮ್ಮ ಮಕ್ಕಳೆಲ್ಲ ಹುಚ್ಚ ಮಾಡ್ಕೊಂತ ಇಲ್ಲಿ ಇಟ್ಬಿಟ್ಟಿದ್ದೀನಿ. ಎಲ್ಲ ಸ್ಟ್ಯಾಂಡ್ ಹಾಕ್ಬಿಟ್ಟು. ಇದು ರೋಸಾ ಗಿಡ ನೋಡಿ. ಇದೆ ನನ್ನ ಗಾರ್ಡನ್ ನೋಡಿ. ನನ್ನ ಗಾರ್ಡನ್ ಇದಾಗಿತ್ತು. ಯಾರಿಗೆಲ್ಲ ನನ್ನ ಗಾರ್ಡನ್ ನನ್ನ ಮನೆ ಹೋಮ್ ಟೂರ್ ಥರ ಇದು ಗಾರ್ಡನ್ನು. ಚೆನ್ನಾಗಿ ಯಾರಿಗೆಲ್ಲ ಗಾರ್ಡನ್ ಇಷ್ಟ ಆಯ್ತು ಕಮೆಂಟ್ಸ್ ಹಾಕಿ. ಯಾರಿಗೆಲ್ಲ ಗಿಡ ನಿಮ್ಗೆ ಹೇಗೆ ಅದಕ್ಕೆ ಮೇಂಟೆನ್ಸ್ ಮಾಡ್ಬೇಕಂತೇಳಿ ನಾನು ಹೇಳ್ತೀನಿ. ನಾನು ತುಂಬ ಚೆನ್ನಾಗಿ ಮೇಂಟೆನ್ಸ್ ಮಾಡ್ತೀನಿ. ಇನ್ನೂ ಜಾಸ್ತಿ ಗಿಡ ಇಟ್ಟಿದ್ದೆ. ಇವಾಗ ಲಾಸ್ಟ್ ಟೈಮ್ ನೋಡಿರಲ್ಲ, ಸಮ್ಮರಲ್ಲಿ ನೀರಿಲ್ಲ ಅಂತ ಸ್ವಲ್ಪ ಗಿಡ ಹಾಳಾಯಿತು. ಮತ್ತೆ ಹೊಸ ಗಿಡ ತರಿಸ್ತಾ ಇದ್ದೀನಿ. ಒಂದು 4-5 ಗಿಡ ತರಿಸಿ ಹೊಸದು ಮತ್ತೆ ತರಿಸ್ತಾ ಇದ್ದೀನಿ. ತರಿಸ್ಬಿಟ್ಟು ನಾನು ಮತ್ತೆ ನಿಮಗೆ ವೀಡಿಯೋ ಮಾಡಾಕ್ತೀನಿ ಹೆಂಗಿದೆ ಅಂತ ನೋಡಿ. ಇದಾಗಿತ್ತು ನಂದು ಹೋಮ್ ಟೂರ್. ಹಾಯ್ ಮಾಡೆ ನೋಡಿ. ಮಧು ಸ್ಕೂಲು ಮುಗೀತು, ಬಂದ್ಲು. ಅದಕ್ಕೆ ನಾನು ಕರ್ಕೊಂಡ್ಬಂದು ಬಾ ವೀಡಿಯೋ ಮಾಡೋಂತ. ನನಗೇನಾದ್ರು ಆಚೆ ಹೋದ್ರೆ ಮಧುನೇ ಕರ್ಕೊಂಡು ಹೋಗೋದು. ಅದಕ್ಕೆ ಮಧುಗೆ ಸ್ವಲ್ಪ ಕರ್ಕೊಂಡು ನನ್ನ ಹತ್ರ ಟ್ರೈಪಾಟ್ ಎಲ್ಲ ಇದೆ ನನಗೆ ವೀಡಿಯೋ ಮಾಡೋಕ್ಕೆ. ಆ ಥರ ಅಂತಿಲ್ಲ, ಅದಕ್ಕೆ ಇರಲಿ ಅಂತ ಕರ್ಕೊಂಡು ಬಂದೆ. ಮಧುಗೊಂದು ವೀಡಿಯೋ ಮಾಡಿ. ಮಧು ಮನೆ ಇದೆ ನೋಡಿದೆ, ಮಧು ಮನೆ ಮೇಲೆ. ಆಮೇಲೆ ಇದೆಲ್ಲ ನಮ್ಮ ಬ್ಯಾಕ್ ಗ್ರೌಂಡ್ ಹಿಂದೆ ಮುಂದೆ ನೋಡಿ, ಎಲ್ಲ ಅಕ್ಕಪಕ್ಕ ಮನೆಗಳೆಲ್ಲ. ಇದು ನಮ್ಮ ಟ್ಯಾಂಕು. ನಾನು ಇಲ್ಲೇ ಬಟ್ಟೆ ಒಣಗಾಕೋದು. ಬಟ್ಟೆ ಒಣಗಕ್ಕೆ ಚೆನ್ನಾಗಿ ಜಾಗ ಮಾಡ್ಕೊಂಡಿದ್ದೀನಿ. ಇದೆಲ್ಲ ಇದು ನಮ್ಮ ಎದುರುಗಡೆ ಬಿಲ್ಡಿಂಗು. ಇವರಂತೂ ಹೇಳಿದ ಮಾತೇ ಕೇಳಲ್ಲ. ಇವರು ನಾವೇನಾದ್ರು ಜಗಳ ಆಡ್ತಾರೆ. ಅವ್ರು ಹೇಳಿದ ಮಾತೇ ಅವ್ರು ಕೇಳಲ್ಲ. ಅವರು ಇದೆ ಇದಾಗಿತ್ತು. ನೋಡಿ, ಇದೊಂದು ಗಿಡ ನೋಡಿ, ಕೆಳಗಡೆಯಿಂದ ನೋಡಿ ಇಷ್ಟು ಮೇಲೆ ಬಂದಿದೆ ಗಿಡ. ಇಷ್ಟು ದೊಡ್ಡದು ಬಂದಿದೆ ನೋಡ್ದಾ ನೋಡಿ. ಇದಾಗಿತ್ತು ನಂದು ಗಾರ್ಡನ್.